ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. JP ನಗರದಲ್ಲಿ ಹೊಸದಾಗಿ ಆಭರಣ ಜುವೆಲ್ಲರ್ಸ್ ರೀಲಾಂಚ್ ಆಗಿದೆ ಅಂತ ಹೇಳ್ಬೋದು. ಹೆಣ್ಮಕ್ಳಿಗೆ ಸಾರಿ ಎಷ್ಟು ಅಂದನೋ ಆ ಸಾರಿಗೆ ಆಭರಣಗಳು ಕೂಡ ಅಷ್ಟೇ ಮುಖ್ಯ ಅಂತ ಹೇಳ್ಬೋದು. ದೀಪಾವಳಿಗೆ ಡಬಲ್ ಧಮಾಕದ ಜೊತೆಗೆ JP ನಗರದಲ್ಲಿ ರೀಲಾಂಚ್ ಹೊಸತನದೊಂದಿಗೆ ಆಭರಣ ಟೈಮ್ಲೆಸ್ ಜ್ಯುವೆಲರಿ ಪ್ರಾರಂಭವಾಗಿದೆ. ಯಾವ ರೀತಿ ಜ್ಯುವೆಲರ್ಸ್ ಇದೆ, ಯಾವ ರೀತಿ ಕಲೆಕ್ಷನ್ಸ್ ಇದೆ ಅನ್ನುವಂಥದ್ದು ಇವತ್ತು ನಾವು ತೋರಿಸ್ತೇನೆ, ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ಜ್ಯುವೆಲರಿ ಟ್ರೆಂಡ್ ಪ್ರಾರಂಭವಾಗಿದೆ. ಅದು ಇಲ್ಲೇ JP ನಗರದಲ್ಲಿರುವ ಆಭರಣ ಶೋರೂಮ್ನಲ್ಲಿ. ಪ್ರತಿಯೊಂದು ಆಭರಣ ಕೇವಲ ಚಿನ್ನವಲ್ಲ, ಅದು ನಿಮ್ಮ ವ್ಯಕ್ತಿತ್ವದ ಹೊಳಪಾಗಿದೆ. ನಿಮ್ಮ ಸ್ಟೈಲ್ಗೆ ಹೊಸ ಮೆರುಗನ್ನ ತರಲಿದೆ. ಆಭರಣ ಅಂತ ಹೇಳಿದ್ರೆ ತುಂಬಾ ವಿಶ್ವಾಸನೀಯ ಜ್ಯುವೆಲರಿ ಮಳಿಗೆ ಅಂತ ಹೇಳ್ಬೋದು. ಇವಾಗ ನಾನು ಹಾಕ್ಕೊಂಡಿರುವಂತಹ ಸೆಟ್ ಎಲ್ಲ ಬ್ರೈಡಲ್ ಮದುವೆ ಅಂತ ಹೇಳಿ ಬಂದಾಗ ಸಾರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ನಾವು ಹಾಕುವಂಥ ಜ್ಯುವೆಲರಿ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಬ್ರೈಡಲ್ ಕಲೆಕ್ಷನಲ್ಲಿ ಯಾವ ರೀತಿಯೆಲ್ಲ ಜ್ಯುವೆಲರ್ಸ್ ಇದೆ ನಾನು ನಿಮ್ಗೆ ತೋರಿಸ್ತೇನೆ, ಬನ್ನಿ. ಹಲೋ ಮ್ಯಾಮ್, ನಮಸ್ತೆ. ನಾನಿವಾಗ ಆಭರಣದ ಜ್ಯುವೆಲರಿ ಎಲ್ಲ ಹಾಕ್ಕೊಂಡಿದ್ದೇನೆ. ಸೊ ಲುಕಿಂಗ್ ವೆರಿ ಪ್ರಿಟಿ ಅಂತ ಹೇಳ್ಬೋದು. ಸೊ ನನಗೆ ಇನ್ನೊಂದು ಲಾಂಗ್ ಸೈಜಲ್ಲಿ ಮ್ಯಾಚಿಂಗ್ ಆಗುವಂಥ ಜ್ಯುವೆಲರಿ ಬೇಕು ಅಂತಿದ್ರೆ ನಂಗೆ ಯಾವ ಜ್ಯುವೆಲರಿ ಕೊಡ್ತೀರಾ ನೀವು? ಓಕೆ, ಈ ಪರ್ಲ್ಸ್ ಎಲ್ಲ ಏನಂತ ಹೇಳ್ತೀರಾ ನೀವು? ಪರ್ಲ್ಸ್ಗೆಲ್ಲ ಇದು ರೂಬಿ ಬೀಡು ಮೇಡಮ್, ಇದು ಪರ್ಲ್, ಇದು ಅನ್ಕಟ್ ಡೈಮಂಡ್ಸ್. ಅನ್ಕಟ್ ಡೈಮಂಡ್ಸ್. ಈಗ ಕ್ಯಾಶುವಲ್ ಆಗಿ ನಾವೆಲ್ಲರೂ ಕೂಡ ಗೋಲ್ಡನ್ ಯೂಸ್ ಮಾಡೋದಕ್ಕಿಂತ ಅನ್ಕಟ್ ಡೈಮಂಡನ್ನೇ ತುಂಬಾ ಯೂಸ್ ಮಾಡ್ತೇವೆ ಅಂತ ಹೇಳ್ಬೋದು ಅಲ್ವಾ? ರಿಚ್ ಲುಕ್ ಕೊಡುತ್ತೆ. ಓಕೆ, ಪಾರ್ಟಿ ವೇರಿಗೂ ಹಾಕ್ಬೋದು, ಕ್ಯಾಶುವಲ್ ವೇರಿಗೂ ಹಾಕ್ಬೋದು ನಾವು ಹಾಗಾದ್ರೆ. ಮೊದಲ ಮಹಡಿಯಲ್ಲಿ ಪ್ರತಿದಿನದ ಗ್ಲಾಮರ್ಗೆ ಪರಿಪೂರ್ಣವಾದ ಲೈಟ್ ವೇಟ್ ಕಲೆಕ್ಷನ್ಗಳು, ಮಂಗಳೂರು ಸ್ಟೈಲ್ ಬಳೆಗಳು ಮತ್ತು ಟ್ರೆಂಡಿ ಡಿಸೈನ್ಗಳು. ಭಾರವಿಲ್ಲ, ಆದ್ರೆ ಸ್ಟೈಲ್ ಮಾತ್ರ ಸೂಪರೋ ಸೂಪರ್. ಇವಾಗ ನಾವು ಮೊದಲೆಲ್ಲ ಬ್ಯಾಂಗಲೆಲ್ಲ ಹಾಕಬೇಕು ಅಂತ ಇದ್ರೆ 15-20 ದಿನಕ್ಕಿಂತ ಮುಂಚೆನೇ ಬ್ಯಾಂಗಲ್ ನಾವು ಹೇಳಬೇಕಿತ್ತು ನಮಗೆ ಇದೇ ರೀತಿ ಸೈಜ್ ಮಾಡಿಕೊಡಿ ಅಂತ. ಬಟ್ ಇವಾಗ ಸೈಜ್ ಲೆಸ್ ಬಂದಿದೆ ಅಂತ ಯಾವ ರೀತಿ ಬೇಕಾದರೂ ಅಟ್ಯಾಚ್ ಮಾಡಿಕೊಂಡು ಮಾಡುವಂಥ ಜ್ಯುವೆಲರ್ಸ್ ಕೂಡ ನಮ್ಮ ಆಭರಣದಲ್ಲಿದೆ ಅಂತೆ. ಮೇಡಮ್ ಇದು ಸ್ಕ್ರೂ ಬ್ಯಾಂಗಲ್ಸ್ ಮೇಡಮ್. ಇದರಲ್ಲಿ ಸೈಜ್ ಇಶ್ಯೂಸ್ ಬರೋದಿಲ್ಲ ಮೇಡಮ್. ಯಾರೆಲ್ಲ ನಿಮಗೆ ಯಾವುದೋ ಒಂದು ಫಂಕ್ಷನ್ಗೆ ದಿಢೀರ್ ಅಂತ ಹೋಗಬೇಕು, ನಮ್ಮ ಹತ್ರ ಏನು ಜ್ಯುವೆಲರಿ ಇಲ್ಲಪ್ಪ, ಯಾವ ರೀತಿ ಜ್ಯುವೆಲರಿ ಮಾಡಿಸೋದು ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ, ಹಾಗಾದರೆ ಇನ್ನದೆಲ್ಲ ಟೆನ್ಷನ್ಗೆ ಬ್ರೇಕ್ ಹಾಕಿದೆ ಅಂತ ಹೇಳ್ಬೋದು. ಇವಾಗ ಸ್ಕ್ರೂ ಅಲ್ಲಿ ನಿಮ್ಮ ಸೈಜಿಗೆ ತಕ್ಕಂತೆ ಎಷ್ಟು ನಿಮ್ಮ ಸೈಜಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಜ್ಯುವೆಲರಿ. ತುಂಬಾ ಸಖತ್ತಾಗಿರುವಂಥ ಬ್ಯಾಂಗಲ್ ನನ್ನ ಜೊತೆ ಇದೆ. ಸೊ ಇನ್ನು ತಡ ಮಾಡ್ಲಿಕ್ಕೆ ಹೋಗಬೇಡಿ, ಆಭರಣ ಜ್ಯುವೆಲ್ಗೆ ಎಲ್ಲರೂ ಬೇಗನೆ ಬನ್ನಿ. ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಎಸ್, ಎರಡನೇ ಮಹಡಿಯಲ್ಲಿ ಮದುವೆಯ ಕನಸುಗಳು ಇಲ್ಲಿ ಜೀವಂತವಾಗುತ್ತವೆ. ವಧು ಕಲೆಕ್ಷನ್ನಲ್ಲಿ ಕ್ರಿಯೇಟಿವ್ ಡಿಸೈನ್ ಆಗಿರುವ ನೆಕ್ಲೆಸ್ಗಳು, ಬಳೆಗಳು, ಮದುಮಗಳಿಗೆ ಬೇಕಾಗಿರುವ ಎಲ್ಲ ಜ್ಯುವೆಲರಿ ಇಲ್ಲಿ ಕಾಣಸಿಗುತ್ತೆ. ನಾನಿವಾಗ ಹಾಕ್ಕೊಂಡಿರುವಂತಹ ಜ್ಯುವೆಲರಿ ತುಂಬ ದೊಡ್ಡ ದೊಡ್ಡ ಪರ್ಲಲ್ಲಿದೆ ಅಂತ ಹೇಳ್ಬೋದು. ಸೊ ಕೆಲವರಿಗೆ ದೊಡ್ಡ ಪರ್ಲ್ ಬೇಡ, ಸಣ್ಣ ಪರ್ಲಲ್ಲಿ ಬೇಕು ಅಂತ ಹೇಳಿ ಅನ್ಸೋದಿದೆ. ಮದುವೆ ಫಂಕ್ಷನ್ ಅಂತ ಬಂದಾಗ ಆಗೋದು ಒಂದ್ಸಲಿ ಇಲ್ಲಿ ತುಂಬಾ ಗೌಜಿಯಸ್ ಕಾಣಬೇಕು ಅಂತ ಹೇಳಿದ್ರೆ ಸಣ್ಣ ಪರ್ಲ್ ಇದು ಬೇಕಾಗುತ್ತೆ. ನಾನು ಇಲ್ಲೊಂದು ನೋಡಿದ್ದೇನೆ, ಬಟ್ ನೀವೇ ತೋರಿಸ್ಬೇಕು. ಎಸ್, ಇಲ್ಲ ಆ್ಯಕ್ಚುಲಿ ಸಣ್ಣ ಪರ್ಲ್ ಇದು ತುಂಬಾ ಚೆನ್ನಾಗಿದೆ. ಸೊ ಒಂಚೂರು ತೋರಿಸ್ಬೋದಾ? ಎಸ್ ಮೇಡಮ್, ಇದು ವಿತ್ ಪರ್ಲ್, ಅನ್ಕಟ್ ರೂಬಿ ಆ್ಯಂಡ್ ಅನ್ಕಟ್ ಡೈಮಂಡ್ ಮೇಡಮ್. ಇವಾಗಿನ ಹುಡುಗಿಯರು ಜಾಸ್ತಿಯಾಗಿ ಇಂಥದ್ದೇ ಜ್ಯುವೆಲರ್ಸ್ ಎಲ್ಲ ಲೈಕ್ ಮಾಡ್ತಾರೆ. ಇಟ್ಸ್ ವೆರಿ ನೈಸ್. ಸೊ ಈ ಒಂದು ಪರ್ಲ್ ಜ್ಯುವೆಲರ್ ನೋಡಿ ಆಯಿತು, ವೇರ್ ಮಾಡಿದರೆ ಹೆಂಗೆ ಕಾಣುತ್ತೆ ನೋಡುವ. ಎಸ್, ಲೆಟ್ಸ್ ಸಿ. ಮದುವೆ ಸಮಾರಂಭ ಅಂತ ಹೇಳಿ ಬಂದಾಗ ನಮ್ಮ ಡ್ರೆಸ್ಸಿಂಗ್ಗೆ ಮ್ಯಾಚಿಂಗ್ ಆಗಿರುವಂಥ ಜ್ಯುವೆಲರಿಯನ್ನು ನಾವು ಎಲ್ಲಿ ಸಿಗುತ್ತೆ ಅಂತ ಹೇಳಿ ಹುಡುಕ್ತಾ ಇರ್ತವೆ. ಸೊ ಇನ್ಯಾರೂ ಕೂಡ ಜಾಸ್ತಿ ಹುಡುಕಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂತ ಹೇಳಿದರೆ ನಮ್ಮ JP ನಗರದಲ್ಲಿ ಹೊಸದಾಗಿ ಆಭರಣ ಟೈಮ್ಲೆಸ್ ಜ್ಯುವೆಲರಿ ಹೊಸದಾಗಿರುವಂಥ ಒಂದು ಶೋರೂಮ್ ಓಪನ್ ಆಗಿದೆ. ಈ ಶೋರೂಮಲ್ಲಿ ಎಲ್ಲ ರೀತಿಯ ಜ್ಯುವೆಲರಿ ಕೂಡ ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ಏನಾದರೂ ನಾವು ಫಂಕ್ಷನ್ ಎಲ್ಲ ಬಂದಾಗ ಚೋಕರ್ ಇದ್ದೇ ಟ್ರೆಂಡ್ ಅಂತ ಹೇಳ್ಬೋದು ನಮ್ಮ ಆಭರಣ ಜ್ಯುವೆಲರ್ಸಲ್ಲಿ.
ಲಕ್ಸುರಿ ಆಗಿರುವಂಥ ಚೋಕರನ್ನು ನೋಡ್ಬೋದು. ಅದೇ ರೀತಿ ಸಿಂಪಲ್ ಆಗಿರುವಂಥ ಚೋಕರ್ ಕೂಡ ಈ ಒಂದು ವಧು ಕಲೆಕ್ಷನಲ್ಲಿ ನಮ್ಗೆ ಸಿಗುತ್ತೆ. ಮದುವೆ ಸಮಾರಂಭ ಅಂತ ಹೇಳಿ ಬಂದಾಗ ಮದುಮಗಳಿಗೆ ಮ್ಯಾಚಿಂಗ್ ಆಗಿರುವಂಥ ಕಲೆಕ್ಷನ್ ನಾವಿಲ್ಲಿ ನೋಡ್ತಾ ಇರ್ಬೋದು. ಯಾವ್ಯಾವ ರೀತಿ ಟ್ರೆಂಡ್ ಬೇಕು, ಯಾವ್ಯಾವ ರೀತಿ ಟ್ರೆಂಡ್ ಕಲೆಕ್ಷನ್ ಇದೆ ಅನ್ನುವಂಥದ್ದು, ಸೊಂಟದ ಪಟ್ಟಿಯಿಂದ ಹಿಡಿದು ರಿಂಗ್ ಆಗಿರ್ಬೋದು, ಕಿವಿಯೋಲೆ ಆಗಿರ್ಬೋದು, ಮುಂದಾಲೆ ಆಗಿರ್ಬೋದು, ಪ್ರತಿಯೊಂದು ಕಲೆಕ್ಷನ್ಗಳು ಕೂಡ ನಮ್ಮ ಆಭರಣ ಜುವೆಲರ್ಸ್ನ ವಧು ಕಲೆಕ್ಷನಲ್ಲಿ ನಿಮ್ಗೆ ಸಿಗುತ್ತೆ. ಹಾಗಾದರೆ ಮತ್ತೆ ಯಾಕೆ ತಡ ಮಾಡ್ತೀರಾ? ಇವಾಗಲೇ ಆಭರಣ ಜುವೆಲರ್ಸ್ಗೆ ಬನ್ನಿ. ನಿಮಗೆ ಬೇಕಾಗಿರುವಂಥ ಮದುವೆ ಕಲೆಕ್ಷನ್ಸ್ ಏನೆಲ್ಲ ಬೇಕು ಇಲ್ಲಿ ತಗೊಳ್ಳಿ. ಆಭರಣ ಜ್ಯುವೆಲರೀಸ್ ಅಂತ ಹೇಳಿ ಬಂದಾಗ ಅತ್ಯಂತ ವಿಶ್ವಾಸನೀಯ ಜ್ಯುವೆಲರಿ ಮಳಿಗೆ ಅಂತ ಹೇಳ್ಬೋದು. ಅದು ನಮ್ಮ ಆಭರಣ ಜ್ಯುವೆಲರ್ಸ್, ಟೈಮ್ಲೆಸ್ ಜ್ಯುವೆಲರ್ಸ್. ಸೊ ನಾನಿವಾಗ ಬಂದಿರುವಂಥದ್ದು ಗೋಲ್ಡ್ ಕಲೆಕ್ಷನ್. ನಾವು ವಧು ಕಲೆಕ್ಷನಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ. ಅತ್ಯಂತ ತುಂಬಾ ಚೆನ್ನಾಗಿರುವಂಥ ಎಲಿಗೆಂಟ್ ಆಗಿರುವಂಥ ಕಲೆಕ್ಷನ್ಸ್ ವಧುವಲ್ಲಿತ್ತು. ಇವಾಗ ಗೋಲ್ಡಲ್ಲಿ ಯಾವ ರೀತಿ ಕಲೆಕ್ಷನ್ ಇದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೇನೆ, ಬನ್ನಿ. ಹಲೋ ಸರ್, ನಮಸ್ತೆ. ಸೊ ನಾನಿವಾಗ ಹಾಕ್ಕೊಂಡಿರುವಂಥ ಜ್ಯುವೆಲರಿ ಕೂಡ ಇದು ಗೋಲ್ಡ್ ಕಲೆಕ್ಷನಲ್ಲೇ ಹಾಕ್ಕೊಂಡಿರುವಂಥ ಜ್ಯುವೆಲರಿ. ಇವಾಗ ನಮಗೆ ಯಾವೆಲ್ಲ ಕಲೆಕ್ಷನ್ಸ್ ಇದೆ ಅನ್ನುವಂಥದ್ದು ನೀವು ನನಗೆ ಹೇಳಬೇಕು. ಆ್ಯಂಟಿಕ್ ಆ್ಯಂಡ್ ಬ್ರೈಡಲ್ ಜ್ಯುವೆಲ್ರಿ ನಿಮಗೆ ಟೆಂಪಲ್ ಜ್ಯುವೆಲ್ರಿ ವರ್ಕ್ ಬರುತ್ತೆ ಮ್ಯಾಮ್. ಈ ಥರ ರೂಬಿ, ಎಂಬ್ರಾಯ್ಡ್, ಕುಂದನ್ ವರ್ಕ್ ಬರುತ್ತೆ. ಓಕೆ, ಎಲ್ಲ ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದು ಟ್ರೆಡಿಷ್ನಲ್ ಆಗಿ. ಎಸ್ ಮ್ಯಾಮ್, ಲಕ್ಷ್ಮಿ ಕಾಸು ಅಂತ ಹೇಳ್ತೀವಿ ಮೇಡಮ್. ಇದನ್ನು ಲಕ್ಷ್ಮಿ ಇದೆ ಮ್ಯಾಮ್. ಲಕ್ಷ್ಮಿ ಥರ ಒತ್ತು ಕಾಸು ಅಂತ ಹೇಳ್ತೀವಿ. ಇದು ಎಂಬ್ರಾಯ್ಡ್ ಇರುತ್ತೆ, ಕುಂದನ್ ವರ್ಕ್ ಬರುತ್ತೆ, ರೂಬಿ, ಎಂಬ್ರಾಯ್ಡ್ ಈ ಥರ. ಓಕೆ, ನಮಗೆ ಸಿಂಪಲ್ ಆಗಿ ಬೇಕು ಅಂತ ಇದ್ರೆ, ಮದುವೆಗೀಗ ಸಿಂಪಲ್ ಆಗಿ ರೆಡಿ ಆಗಬೇಕು ನನಗೆ ಅಂತ ಇದ್ರೆ ಯಾವ ರೀತಿ ಜ್ಯುವೆಲರಿ ನಮಗೆ ರೆಫರ್ ಮಾಡ್ತೀರಾ? ಖಂಡಿತ ಮೇಡಮ್, ಕೊಡ್ತೀವಿ ಮ್ಯಾಮ್. ಗರುಡನನ್ನು ಕೂಡ ನೋಡ್ಬೋದು ನಾವು ಇದರಲ್ಲಿ. ಇದು ಟೆಂಪಲ್ ಜ್ಯುವೆಲರಿ ಅಂತೀರಾ? ಸೊ ಇದಕ್ಕೆಲ್ಲ ನೀವು ಪರ್ಲು ಬಂದಿದೆ. ಸೊ ನೋಡ್ತಾ ಇರ್ಬೋದು ನಾವು. ಸಿಂಪಲ್ ಲುಕ್ಕಿಗೆ ಸಿಂಪಲ್ ಆಗಿರುವಂತಹ ಜ್ಯುವೆಲರಿ, ಗ್ರ್ಯಾಂಡ್ ಲುಕ್ಕಿಗೆ ಗ್ರ್ಯಾಂಡ್ ಆಗಿರುವಂತಹ ಜ್ಯುವೆಲರಿ ಕೂಡ ನಮಗೆ ಆಭರಣ ಟೈಮ್ಲೆಸ್ ಜ್ಯುವೆಲರಿ JP ನಗರದಲ್ಲಿ ಸಿಗುತ್ತೆ. ತುಂಬಾ ಟ್ರೆಡಿಷನಲ್ ಆಗಿರುವಂತಹ ಲುಕ್ಕನ್ನು ನಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು. ಸರ್, ಇಯರಿಂಗ್ಸ್ ಅಂತ ಬಂದಾಗ ಸೊ ಹೆಣ್ಮಕ್ಳು ತುಂಬಾ ಜಾಸ್ತಿ ಇಯರಿಂಗ್ಸ್, ಸೊ ಪರ್ಲ್ಸ್ ಇಯರಿಂಗ್ ಎಲ್ಲ ನಾವು ನೋಡ್ತಾ ಇರ್ಬೋದು. ಸೊ ಇಯರಿಂಗ್ಸಲ್ಲಿ ನನಗೆ ಯಾವ ತೋರಿಸ್ತೀರಾ ನೀವು? ಇವಾಗ ತುಂಬಾ ಜಾಸ್ತಿ ಹುಡುಗಿರಾಗಿರ್ಬೋದು ಪರ್ಲ್ಸಲ್ಲಿ ಇಯರಿಂಗ್ಸನ್ನು ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ತುಂಬ ಗಾಸಿ ಲುಕ್ಕನ್ನು ನಮ್ಗೆ ಕೊಡುತ್ತೆ ಪರ್ಲ್ಸ್ ಇಯರಿಂಗ್ಸ್. ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ಪರ್ಲ್ಸ್ ಇಯರಿಂಗ್ಸ್ ನಾನು ನೋಡ್ತಾ ಇದ್ದೇನೆ. ನನಗಂತೂ ಸಿಕ್ಕಾಪಟ್ಟೆ ಲೈಕ್ ಆಗಿದೆ. ಜೊತೆಗೆ ಒಂದಲ್ಲ ಎರಡಲ್ಲ ಎಷ್ಟು ಇಯರಿಂಗ್ಸ್ ಇದೆ ನೋಡಿ. ಯಾವ ಟ್ರೆಡಿಷ್ನಲ್ ಲುಕ್ ಅಂತ ಹೇಳಿ ಬಂದಾಗ ಈ ಎಲ್ಲ ಇಯರಿಂಗ್ಸ್ ಕೂಡ ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು. ಇವಾಗ ನಾನು ಹಾಕ್ಕೊಂಡಿರುವಂಥ ಜ್ಯುವೆಲರಿ ನೋಡ್ಬೋದು, ಗುಂಡು ಇದೆ, ಅದರಲ್ಲಿ ಪರ್ಲ್ಸು ಇದೆ. ತುಂಬಾ ಎಲಿಗೆಂಟ್ ಆಗಿರುವಂಥ ಕಲೆಕ್ಷನನ್ನು ನಾವು ಆಭರಣ ಟೈಮ್ಲೆಸ್ ಜ್ಯುವೆಲರಿ JP ನಗರದಲ್ಲಿ ನೋಡ್ತಾ ಇರ್ಬೋದು. ಸೊ ಇವಾಗಿನ ಹೆಣ್ಮಕ್ಳು ಜಾಸ್ತಿಯಾಗಿ ಲೈಟ್ ವೆಯ್ಟ್ ಆಗಿರುವಂಥ ಜ್ಯುವೆಲರಿಯನ್ನೇ ಜಾಸ್ತಿಯಾಗಿ ನಾವು ಲೈಕ್ ಮಾಡ್ತೇವೆ. ಟ್ರೆಡಿಷ್ನಲ್ ಲುಕ್ ಅಂತ ಹೇಳಿ ಬಂದಾಗ ಇದು ಟ್ರೆಡಿಷ್ನಲ್ ಲುಕ್ಗೆ ಹಾಕಿಕೊಳ್ಳೋಕ್ಕೂ ಸಹಿ ಆಗಿದೆ. ನಾರ್ಮಲ್ ಲುಕ್ಕಿಗೂ ಕೂಡ ತುಂಬಾ ಎಲಿಗೆಂಟ್ ಆಗಿರುವಂಥ ಲುಕ್ ಕೊಡ್ತಾ ಇದೆ. ಚಿನ್ನದಲ್ಲಿ ಕೂಡ ತುಂಬಾನೇ ಕಲೆಕ್ಷನ್ ನೋಡಬಹುದು. ಮಂಗಲಸೂತ್ರದಿಂದ ವಜ್ರದ ನೆಕ್ಲೆಸ್ ವರೆಗೆ ಪ್ರತಿ ತುಣುಕಿಗೂ ರಾಯಲ್ ಸ್ಪರ್ಶ. ನಿಮ್ಮ ಬಜೆಟ್ಗೆ ತಕ್ಕಂತೆ ವಿನ್ಯಾಸಗೊಂಡ ಮದುವೆಯ ಆಭರಣಗಳು, ಚಿನ್ನ ಮತ್ತು ಬೆಳ್ಳಿಯಲ್ಲಿ ದೇವರ ಪೂಜಾ ಸಾಮಗ್ರಿಗಳು ಮತ್ತು ಕಲಾಕೃತಿಗಳು. ನಿಮ್ಮ ಮನೆಯ ಶ್ರದ್ಧೆಗೂ ಇಲ್ಲಿ ಸಿಗುತ್ತದೆ ವಿಶೇಷ ಶೋಭೆ. ಇವಾಗ ನಾನು ಆಭರಣ ಟೈಮ್ಲೆಸ್ ಜ್ಯುವೆಲರಿಯ ಸಿಲ್ವರ್ ಕಲೆಕ್ಷನ್ ಅಲ್ಲಿ ಇದ್ದೇನೆ ಅಂತ ಹೇಳ್ಬೋದು. ಏನಪ್ಪ ಇವಳು ಸಿಲ್ವರ್ ಕಲೆಕ್ಷನ್ ಅಂತ ಹೇಳಿ ನನಗೆ ಗೋಲ್ಡ್ ತೋರಿಸ್ತಾ ಇದ್ದಾಳೆ ಅಂತ ಹೇಳಿ ಅನ್ಕೊಂಡ್ರಾ? ಇಲ್ಲ, ಸಿಲ್ವರ್ ಅಲ್ಲೂ ಕೂಡ ಗೋಲ್ಡ್ ಪಾಲಿಶ್ ಮಾಡಿರುವಂತಹ ಜ್ಯುವೆಲರಿ ಕೂಡ ನಮಗೆ ಆಭರಣ ಟೈಮ್ಲೆಸ್ ಜ್ಯುವೆಲರಿ JP ನಗರದಲ್ಲಿ ಸಿಗುತ್ತೆ. ನಾವು ನೋಡ್ತಾ ಇರ್ಬೋದು, ಕಲೆಕ್ಷನ್ ಎಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಎಲ್ಲ ನಮ್ಗೆ ಕಾಣುತ್ತೆ. ನಮಗೆ ಇವಾಗ ಸಿಲ್ವರ್ ಅಂತ ಹೇಳಿ ಬಂದಾಗ ತುಂಬಾನೇ ಹುಡುಗಿಯರು ಜಾಸ್ತಿಯಾಗಿ ಸಿಲ್ವರ್ ಕಲೆಕ್ಷನ್ ಅನ್ನೇ ಲೈಕ್ ಮಾಡ್ತಾರೆ. ಇವಾಗಿನ ಹುಡುಗಿಯರಿಗೆ ಸಿಲ್ವರ್ ಕಲೆಕ್ಷನ್ ಅಲ್ಲಿ ಇದೊಂದು ಬೆಸ್ಟ್ ಕಲೆಕ್ಷನ್ ಇದೆ ಅಂತ ಹೇಳಿ ತೋರಿಸ್ಬೇಕು ಅಂತ ಇದ್ರೆ ನೀವು ನಮ್ಗೆ ಯಾವ ಕಲೆಕ್ಷನ್ ತೋರಿಸ್ತೀರಾ? ನೋಡಿ ಮ್ಯಾಮ್, ಈ ಥರ ಹಾರಸ್ ಇದೆ, ನೆಕ್ಲೆಸಸ್ ಇದೆ,
ತುಂಬಾ ಸಿಂಪಲ್ ಆಗಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮೇಡಮ್. ಈ ತರ ಲೈಟ್ ವೇಟ್ ಆಗಿರುತ್ತೆ ಮೇಡಮ್. ಇದಕ್ಕೆ ಸಿಲ್ವರ್ಗೆ ಗೋಲ್ಡ್ ಪಾಲಿಶ್ ಮಾಡಿ ನೀವು ನಮ್ಗೆ ಕೊಡ್ತೀರಾ ಅಂತ ಹೇಳ್ಬೋದು. ಸೊ ಈ ಎಲ್ಲ ಹಾರಗಳೆಲ್ಲ ಆಂಟಿಕ್ ಜ್ಯುವೆಲ್ರಿ, ಆಂಟಿಕ್ ಫಿನಿಶಿಂಗ್, ಓಕೆ, ಆಂಟಿಕ್ ಜ್ಯುವೆಲರ್ಸ್ ಸಿಲ್ವರ್ ಅಲ್ಲೇ ಸಿಗುತ್ತೆ ನಮಗೆ. ಓಕೆ, ಆಕ್ಸಿಡೈಸ್ ಫಿನಿಶಿಂಗ್ ಅಂತ ಹೇಳ್ತೀವಿ ಈ ತರದ್ದೆಲ್ಲ. ನೋಡ್ತಾ ಇರ್ಬೋದು ನಾವು ಆಂಟಿಕ್ ಪೀಸ್ಗಳಾಗಿರ್ಬೋದು, ಆಂಟಿಕ್ ಸಿಲ್ವರ್ ಜ್ಯುವೆಲರಿಗಳು ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಲುಕ್ ಕೊಡುವಂತಹ ಜ್ಯುವೆಲರಿಗಳು ಕೂಡ ನಮಗೆ ಸಿಲ್ವರ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ನೋಡ್ಬೇಕು ಅಂತ ಇದ್ರೆ ದೇವ್ರು ಅಂತ ಹೇಳಿ ಬಂದಾಗ ನಾವೆಲ್ಲರೂ ಕೂಡ ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡ್ತೇವೆ. ದೇವರ ಮಂಟಪ ಕೂಡ ಆಂಟಿಕ್ ಪೀಸ್ ಅಲ್ಲಿ ಇರೋದಲ್ವಾ ಇದು? ಎಸ್, ಆಂಟಿಕ್ ಅಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಮಂಟಪ ಕೂಡ ನೋಡ್ತಾ ಇರ್ಬೋದು. ಜೊತೆಗೆ ದೀಪ ಆಗಿರ್ಬೋದು, ಪ್ರತಿ ಒಂದು ಕೂಡ ಸಿಲ್ವರ್ ಅಲ್ಲಿ ಏನೆಲ್ಲ ಕಲೆಕ್ಷನ್ಸ್ ಬೇಕು ಅಂತ ಹೇಳಿ ಇದ್ದವರು ಸಿಲ್ವರ್ ಅಲ್ಲಿ ಕಲೆಕ್ಷನ್ಸ್ ತಗೊಳ್ಬೇಕು ಅಂತ ಇದ್ದವರು ಇನ್ನೇನು ಟೆನ್ಷನ್ ಮಾಡುವಂತ ಅವಶ್ಯಕತೆನೇ ಇಲ್ಲ. ಪ್ರತಿ ಒಂದು ಸಿಲ್ವರ್ ಅಲ್ಲೂ ಕಲೆಕ್ಷನ್ಗಳು ಕೂಡ ನಮ್ಮ ಆಭರಣ ಟೈಮ್ಲೆಸ್ ಜ್ಯುವೆಲರಿಯಲ್ಲಿ ನಮ್ಗೆ ಸಿಗುತ್ತೆ. ಇಲ್ಲಿ ನೋಡ್ತಾ ಬಂದ್ರೆ ನಮ್ಗೆ ಡೈಲಿ ವೇರ್ಗೆ ಮಾಡುವಂತಹ ಇಯರಿಂಗ್ಸ್ ಆಗಿರ್ಬೋದು, ಬ್ಯಾಂಗಲ್ಸ್ ಆಗಿರ್ಬೋದು, ಜೊತೆಗೆ ಬ್ರಾಸ್ಲೆಟ್ ಗಳಾಗಿರ್ಬೋದು, ಪ್ರತಿ ಒಂದುಗಳು ಕೂಡ ನಮ್ಮ ಆಭರಣ ಟೈಮ್ಲೆಸ್ ಜ್ಯುವೆಲರ್ನ ಸಿಲ್ವರ್ ಕಲೆಕ್ಷನ್ ಅಲ್ಲಿ ನಮ್ಗೆ ಸಿಗುತ್ತೆ. ಇನ್ನೊಂದು, ನಾವು ನಮ್ಮ ಮನೆಯಲ್ಲಿ ಉಪಯೋಗಿಸುವಂತಹ ಡೈಲಿ ದಿನಚರಿಯಲ್ಲಿ ಏನು ಉಪಯೋಗಿಸ್ತೇವೆ ನೋಡಿ, ದೇವರ ಕಾರ್ಯಗಳಾಗಿರೋದು, ಪ್ರತಿಯೊಂದಕ್ಕೂ ಕೂಡ ದೀಪವನ್ನು ಕೂಡ ನಾವು ತುಂಬಾನೇ ಚೆನ್ನಾಗಿರುವಂತಹ ದೀಪಗಳು ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ನಾವು ನೋಡ್ಬೋದು ಕೆಲವರಿಗೆ ಗಣೇಶ ಅಂತ ಬಂದಾಗ ಕೆಲವ್ರ ಮನೇಲಿ ಇರುತ್ತೆ ನಮ್ಗೆ ಸಿಲ್ವರ್ ಗಣೇಶ ಬೇಕು ಅಂತ ಹೇಳಿ. ಸೊ ಸಣ್ಣದಿಂದ ಹಿಡಿದು ದೊಡ್ಡ ಮೂರ್ತಿವರೆಗೂ ಗಣೇಶ ಇಲ್ಲಿ ಸಿಲ್ವರ್ ಕಲೆಕ್ಷನ್ ಅಲ್ಲಿ ತುಂಬಾನೇ ಚೆನ್ನಾಗಿರುವಂತಹ ಗಣೇಶನ ಮೂರ್ತಿ ಕೂಡ ಸಿಗುತ್ತೆ. ಎಸ್, ಥ್ಯಾಂಕ್ ಯು, ತುಂಬಾ ಕ್ಯೂಟ್ ಇದೆ. ಸೊ ಈಚೆ ಕಡೆ ನಾವು ನೋಡ್ತಾ ಬಂದ್ರೆ ಆಂಟಿಕ್ ಪೀಸ್ಗಳಲ್ಲೂ ಕೂಡ ದೇವರ ಮೂರ್ತಿಗಳಾಗಿರ್ಬೋದು, ಸ್ಟ್ಯಾಚ್ಯೂಸ್ಗಳಾಗಿರ್ಬೋದು, ನಮಗೆ ಪ್ರತಿ ಒಂದು ಕೂಡ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ ಇಲ್ಲಿ ನೋಡ್ತಾ ಬರ್ಬೋದು. ಸೊ ಈಚೆ ಕಡೆ ಬಂದಾಗ ಪ್ರತಿ ಒಂದು ಕೂಡ ದೇವರ ಕೆಲಸ ಅಂತ ಏನ್ ಬರುತ್ತೆ, ಸೊ ಪ್ರತಿ ಒಂದು ಕಲೆಕ್ಷನ್ಗಳು ಕೂಡ ಇಲ್ಲಿ ಸಿಗುತ್ತೆ. ಎಲ್ರು ಅನ್ಕೊಳ್ತಾ ಇರ್ಬೋದು, ವಧು ಕಲೆಕ್ಷನ್ ತೋರಿಸಿದ್ಲು, ಸಿಲ್ವರ್ ತೋರಿಸಿದ್ಲು, ಗೋಲ್ಡ್ ತೋರಿಸಿದ್ಲು, ಹಬ್ಬ ಆಭರಣ ಅಂತ ಹೇಳಿದಾಗ ಡೈಮಂಡ್ಗೆ ಮನೆವಾಚಾಗಿರುವಂತಹ ಒಂದು ಗೋಲ್ಡ್ ಶಾಪ್ ಅಂತ ಹೇಳ್ಬೋದು. ಇವಾಗ ಡೈಮಂಡ್ ಅಲ್ಲಿ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತಾನೆ. ನೀವು ನೋಡ್ತಾ ಇರ್ಬೋದು, ನಾನು ಹಾಕೊಂಡಿರುವಂತಹ ಸೆಟ್ ಕೂಡ ಡೈಮಂಡ್ ಕಲೆಕ್ಷನ್, ತುಂಬಾನೇ ಕ್ಲಾಸಿ ಆಗಿರುವಂತಹ ಕಲೆಕ್ಷನ್ ನಮ್ಮ ಆಭರಣ ಟೈಮ್ಲೆಸ್ ಜ್ಯುವೆಲರಿ ಡೈಮಂಡ್ ಅಲ್ಲಿ ಸಿಗುತ್ತೆ. ಬನ್ನಿ ಏನಿಲ್ಲ ಇದೆ ಅಂತ ಹೇಳಿ ತೋರಿಸ್ತಾನೆ. ನಾನು ಅವಾಗ್ಲೇ ನಿಮ್ಮ ಹತ್ರನೇ ಕೇಳ್ತಾ ಇದ್ದೆ, ಸಿಲ್ವರ್ ಅಲ್ಲಿ ತೋರಿಸಿ, ಗೋಲ್ಡ್ ಅಲ್ಲಿ ತೋರಿಸಿ, ಡೈಮಂಡ್ ಅಲ್ಲಿ ತೋರಿಸಿ ಅಂತ ಹೇಳಿ. ಇವಾಗ ನಂಗೆ ಡೈಮಂಡ್ ಅಲ್ಲಿ ತುಂಬಾನೇ ಕ್ಲಾಸಿ ಲುಕ್ ಬೇಕು. ಸೊ ನಂಗೆ ಕ್ಲಾಸಿ ಲುಕ್ ಅಲ್ಲಿ ಇರುವಂತಹ ಡೈಮಂಡ್ ಕಲೆಕ್ಷನ್ ತೋರಿಸಿ. ತುಂಬಾನೇ ನೋಡ್ತಾ ಇರ್ಬೋದು, ಸ್ಮಾಲ್ ಸ್ಟೋನ್ ಅಲ್ಲಿ ಈ ಡೈಮಂಡ್ ಸೆಟ್ಸ್ ತುಂಬಾನೇ ಚೆನ್ನಾಗಿದೆ. ನಾವು ಪಾರ್ಟಿ ವೇರಿ ಕೂಡ ಇದನ್ನು ವೇರ್ ಮಾಡ್ಬೋದು. ಟ್ರೆಡಿಷನಲ್ ಲುಕ್ ಅಂತ ಹೇಳಿ ಬಂದಾಗ ಟ್ರೆಡಿಷನಲ್ ಲುಕ್ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಈ ಒಂದು ಡೈಮಂಡ್ ಕಲೆಕ್ಷನ್, ಈ ಒಂದು ನೆಕ್ಲೆಸ್ ಸೆಟ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ನಾವು ಪಾರ್ಟಿ ವೇರ್ ಅಲ್ಲಿ ಪಾರ್ಟಿ ಸ್ಯಾರಿ ಹಾಕಿದಾಗ ಕೂಡ ಈ ಒಂದು ಸೆಟ್ ಅನ್ನು ವೇರ್ ಮಾಡಿದ್ರೆ ತುಂಬಾನೇ ಎಲಿಗೆಂಟ್ ಆಗಿ, ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಲಿಕ್ಕೆ ಈ ಒಂದು ನಕಲಿ ಸೆಟ್ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಯಾರಾದ್ರೂ ಮದುವೆ ಆಗ್ತಾ ಇದ್ದಾರೆ, ಮದುವೆ ಆಗಿದವರು ಕೂಡ ನಿಮಗೆ ಮಾಂಗಲ್ಯ ಸೆಟ್ ಅಲ್ಲಿ ಡೈಮಂಡ್ ಕಲೆಕ್ಷನ್ ಬೇಕು ಅಂತ ಇದ್ರೆ, ಸೊ ತುಂಬಾನೇ ಚೆನ್ನಾಗಿರುವಂತಹ ಡೈಮಂಡ್ ಕಲೆಕ್ಷನ್ ಅಲ್ಲಿ ಮಾಂಗಲ್ಯ ಸಿಗುತ್ತೆ ನಿಮಗೆ. ತುಂಬಾ ಜನ ಹುಡುಗಿರು ಕ್ಲಾಸಿ ಲುಕ್ ಆಗಿರ್ಬೇಕು ಅಂತ ಹೇಳಿ ಡೈಮಂಡ್ ಅಲ್ಲಿ ಮಂಗಳಸೂತ್ರವನ್ನು ಹುಡುಕ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು, ತುಂಬಾನೇ ಕ್ಲಾಸಿ ಲುಕ್ ಇದೆ. ಪಾರ್ಟಿ ವೇರಿಗೂ ವೇರ್ ಮಾಡ್ಲಿಕ್ಕೂ ಕೂಡ ತುಂಬಾನೇ ಸಖತ್ತಾಗಿರುವಂತಹ ಎಲಿಗೆಂಟ್ ಲುಕ್ ನಿಮ್ಗೆ ಕೊಡುತ್ತೆ ಅಂತ ಹೇಳ್ಬೋದು ನಾನು. ಗುಣಮಟ್ಟ, ವಿಶ್ವಾಸ ಮತ್ತು ಸೌಂದರ್ಯದ ಹೊಸ ವಿಳಾಸ ಆಭರಣ ಟೈಮ್ಲೆಸ್ ಜ್ಯುವೆಲರಿ ನಿಮ್ಮ ಜೆಪಿ ನಗರದಲ್ಲಿ. ಇವತ್ತೇ ಬನ್ನಿ, ನಿಮ್ಮ ಚಿನ್ನದ ಶಾಪಿಂಗ್ ಅನುಭವವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿ.